ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಮ್ಮ ಒಂದು ಕರ್ನಾಟಕದಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಅಂದ್ರೆ ಕೇವಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು, ಅದರಲ್ಲೂ SLC ನಲ್ಲಿ ಒಂದು ಒಳ್ಳೆಯ ಒಂದು ಪರ್ಸೆಂಟೇಜ್ ಅನ್ನ ಗಳಿಸಿಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಪದೇ ಪದೇ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಅದೇನಂದ್ರೆ, ಬ್ರದರ್, ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮೇಲೆ ಏನು ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ಭಾರತದ ಒಂದು ಅಂಚೆ ಇಲಾಖೆ ಕಡೆಯಿಂದ BPM ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ನಾವಿನ ಮೇಲೆ ಪ್ರತಿಯೊಂದು ವರ್ಷನೂ ಒಂದು ಏನೋ ಒಂದು ಲಕ್ಷಾಂತರ ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ವರ್ಷ ಅಂದ್ರೆ 2024 ಈ ಒಂದು ವರ್ಷದ ಮೊದಲನೇ ಒಂದು ನೋಟಿಫಿಕೇಶನ್ ನ ಯಾವಾಗ ಬಿಡುಗಡೆ ಮಾಡ್ತಾರೆ ಬ್ರದರ್ ಅಂತಹ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ ಸಹ ಮಾಡಿದ್ದಾರೆ. ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ನಾನು ಕೂಡ ಒಂದು ಚಾನಲ್ ಅಲ್ಲಿ ನಾನು ಯಾವುದೇ ಒಂದು ಅಪ್ಡೇಟ್ ಅನ್ನ ಶೇರ್ ಮಾಡಕ್ಕೆ ಹೋಗಿಲ್ಲ. ಕಾರಣ ಏನು ಅಂತ ತಮಗೆ ಆಲ್ರೆಡಿ ನಾನು ಶೇರ್ ಅನ್ನ ಮಾಡ್ಕೊಂಡಿದ್ದೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ತಮಗಿರುವಂತಹ ಒಂದು ಡೌಟ್ ಅನ್ನ ಕ್ಲಾರಿಫಿಕೇಶನ್ ನ ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಈ ಒಂದು ವಿಡಿಯೋ ಏನಿದೆ ತಾವು ಕೊನೆ ತನಕ ನೋಡಿದರೆ ತಮಗೆ ಒಂದು ಕನ್ಫರ್ಮೇಶನ್ ಅಂತೂ ಖಂಡಿತವಾಗಿ ತಮಗೆ ಸಿಗುತ್ತೆ. 100% ಇದರ ಒಂದು ಮೊದಲನೇ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಎನ್ನುವುದರ ಬಗ್ಗೆ ನಾನು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ. ಓಕೆನಾ, ವಿತ್ ಪ್ರೂಫ್ಸ್. ಓಕೆನಾ, ಕೆಲವೊಂದು ನೋಟಿಸ್ ಅಥವಾ ಒಂದು ನೋಟಿಫಿಕೇಶನ್ ನಾನು ತಮ್ಮ ಬಳಿ ನಾನು ಶೇರ್ ಅನ್ನ ಮಾಡಿಕೊಂಡು ಅದರಲ್ಲಿ ಮೆನ್ಷನ್ ಮಾಡಿರುವಂತಹ ಒಂದು ಇನ್ಫಾರ್ಮೇಶನ್ ನ ಅಫಿಷಿಯಲ್ ಆಗಿ ತಮ್ಮ ಬಳಿ ಹಂಚ್ಕೊಳ್ತೀನಿ. ಓಕೆನಾ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಯಾರಿಗೆಲ್ಲ ಬೇಡ ಹೇಳಿ? ಪ್ರತಿಯೊಬ್ಬರು ಈ ಒಂದು ಜಾಬ್ಗೋಸ್ಕರ ಟ್ರೈ ಅನ್ನ ಮಾಡ್ತಾರೆ. ಕಾರಣ ಏನಂದ್ರೆ, ಈಗಿರುವಂತಹ ಒಂದು ಕಾಂಪಿಟೇಷನ್ ನ ಒಂದು ಟೈಮ್ ನಲ್ಲಿ ಓಕೆನಾ, ತಮ್ಗೆಲ್ಲರೂ ಗೊತ್ತಿದೆ ಯಾವುದಾದ್ರೂ ಒಂದು ಏನು ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ರ್ಯಾಕ್ ಅನ್ನ ಮಾಡಕ್ಕೆ ಎಷ್ಟೊಂದು ಕಷ್ಟ ಇದೆ ಅಂತ ತಮ್ಮೆಲ್ಲರೂ ಗೊತ್ತಿರುತ್ತೆ. ಓಕೆನಾ, ಅದರಲ್ಲಿ ಒಂದು ಕಾಂಪಿಟೇಷನ್ಸ್ ಎಷ್ಟು ಇರುತ್ತೆ, ಓಕೆನಾ, ಎಷ್ಟು ಒಂದು ಸಿಲೆಬಸ್ ಅನ್ನ ನಾವು ಕವರ್ ಮಾಡಬೇಕಾಗಿರುತ್ತೆ. ಬಟ್ ಅದೆಲ್ಲವನ್ನು ಬಿಟ್ಟು ಜಸ್ಟ್ ತಾವು SLC ಒಂದು ಕ್ವಾಲಿಫಿಕೇಶನ್, SLC ಒಂದು ಪರ್ಸೆಂಟೇಜ್ ಅನ್ನ ತಾವು ಇಟ್ಕೊಂಡು ತಾವು ಅಪ್ಲೈ ಅನ್ನ ಮಾಡಬೇಕು. ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಅದು ಬೇರೆ ನಿಮ್ಮ ಒಂದು ಹಳ್ಳಿಯಲ್ಲೇ ಆಗಿರ್ಬೋದು, ನಿಮ್ಮ ಒಂದು ಟೌನ್ ಅಥವಾ ಒಂದು ಸಿಟಿನಲ್ಲಿ, ನಿಮ್ಮ ಒಂದು ಅಕ್ಕಪಕ್ಕದಲ್ಲಿರುವಂತಹ ಒಂದು ಏರಿಯಾನಲ್ಲೇ ತಾವು ಆರಾಮ್ಸೆ ಇಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಇದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮ್ಮ ಬಳಿ ನಾನು ಶೇರ್ ಅನ್ನ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇಂಡಿಯಾ ಪೋಸ್ಟ್ ಆಫೀಸ್ ಅಂದ್ರೆ ಏನು, ಅದರಲ್ಲಿ ತಮ್ಮ ಒಂದು BPM ನ ಒಂದು ಕೆಲಸ ಏನಿರುತ್ತೆ, ABPM ನ ಒಂದು ಕೆಲಸ ಏನಿರುತ್ತೆ ಅಂತ ಬಹಳಷ್ಟು ಬಾರಿ ನಾನು ತಮ್ಮ ಬಳಿ ಶೇರ್ ಅನ್ನ ಮಾಡ್ಕೊಂಡಿದ್ದೀನಿ. ಹಾಗಾದ್ರೆ ಬ್ರದರ್, 2024ರಲ್ಲಿ ಯಾವಾಗ ಇದರ ಒಂದು ಮೊದಲೇ ಒಂದು ನೋಟಿಫಿಕೇಶನ್ ನ ಹೊರಡಿಸ್ತಾರೆ? ಸ್ನೇಹಿತರೆ, ಇದರ ಬಗ್ಗೆ ಮಾತಾಡೋ ಮುಂಚೆ 2023 ಅಂದ್ರೆ ಪ್ರೀವಿಯಸ್ ಇಯರ್ ನಲ್ಲಿ ಜನವರಿಯಲ್ಲಿ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದಿರಿ, ತಮ್ಗೆಲ್ಲರಿಗೂ ಗೊತ್ತಿದೆ. ನಂತರ ಒಂದು ಏನೋ ಒಂದು ಮೇನಲ್ಲಿ ಮತ್ತೊಂದು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದಿರಿ, ಅದರ ಬಗ್ಗೆನೂ ತಮಗೆ ಅಪ್ಡೇಟ್ ಇದೆ. ನಂತರ ಒಂದು ಆಗಸ್ಟ್ ನಲ್ಲಿ ಮತ್ತೊಂದು ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಸುಮಾರು 80 ರಿಂದ 90 ಸಾವಿರ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ಬರೀ ಒಂದು ವರ್ಷದಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ 80 ರಿಂದ 90 ಸಾವಿರ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಇಂಡಿಯಾ ಪೋಸ್ಟ್ ಆಫೀಸ್ ನ ಈ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ಪ್ರತಿಯೊಂದು ವರ್ಷನೂ ಬಹಳ ದೊಡ್ಡ ಮಟ್ಟದಲ್ಲೇ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ನಾನು ಪದೇ ಪದೇ ಯಾಕೆ ಈ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಗೆಲ್ಲರೂ ಗೊತ್ತಿದೆ ಅಷ್ಟೊಂದು ಕಷ್ಟ ಪಡುವಂತಹ ಒಂದು ಸಿಚುವೇಶನ್ ಏನಿಲ್ಲ. ಬರೀ ಅಪ್ಲೈ ಮಾಡಬೇಕು, ಒಂದು ಪೋಸ್ಟ್ ಅನ್ನ ಪಡೆಯುವಂತಹ ಒಂದು ಪ್ರೋಸೆಸ್ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ನಡೆಯುತ್ತೆ. ಓಕೆನಾ, ಈ ಬಾರಿ 2024ರ ಬಗ್ಗೆ ಮಾತಾಡಕ್ ಹೋದ್ರೆ ಜನವರಿ ತಿಂಗಳಲ್ಲೇ ಮೊದಲನೇ ಒಂದು ನೋಟಿಫಿಕೇಶನ್ ನ ಬಿಡುಗಡೆಯನ್ನ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಈ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಿಲ್ಲ. ಅದರ ಬದಲಾಗಿ ಫೆಬ್ರವರಿ 5ನೇ ತಾರೀಕು ಒಂದು ಅಪ್ಡೇಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ರಿ, ಅಂದ್ರೆ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ರಿ. ಏನಂದ್ರೆ, ನಮ್ಮ ಒಂದು ಕರ್ನಾಟಕದಲ್ಲಿ ಏನು ಬಹಳಷ್ಟು ಒಂದು ಡಿವಿಷನ್ಗಳು ಏನಿದಾವೆ, ಆ ಒಂದು ಡಿವಿಷನ್ ಅಲ್ಲಿ ಸಂಬಂಧಪಟ್ಟಿರುವಂತಹ ಒಂದು ಪೋಸ್ಟ್ ಆಫೀಸ್ ಏನಿರುತ್ತೆ ಅದರಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿಯಾಗಿದ್ದಾವೆ, ಅಂದ್ರೆ BPM ಆಗಿರ್ಬೋದು, ABPM ನ ಒಂದು ಪೋಸ್ಟ್ ಎಷ್ಟೊಂದು ಖಾಲಿಯಾಗಿದ್ದಾವೆ, ಅದರ ಒಂದು ಡೇಟಾ ಅನ್ನ ನಮಗೆ ಸೆಂಡ್ ಮಾಡಿ ಅದರ ಒಂದು ಡೇಟಾ ಅನ್ನ ಕೊಡಿ ಅಂತ ಒಂದು ಹೈಯರ್ ನ ಒಂದು ಅಥಾರಿಟಿ ಏನು ಒಂದು ಪ್ರತಿಯೊಂದು ಡಿವಿಷನ್ಗೂ ಒಂದು ನೋಟಿಸ್ ಅನ್ನ ಫಾರ್ವರ್ಡ್ ಅನ್ನ ಮಾಡಿದ್ರಿ. ನಂತರ ಫೆಬ್ರವರಿ 5ರಿಂದ 10ನೇ ತಾರೀಕಿನ ಒಂದು ಒಳಗಡೆ
ಇವರು ಡೇಟಾ ಅನ್ನ ಕೊಟ್ಟಿದ್ರಿ. ನಂತರ ಮಾರ್ಚ್ ತಿಂಗಳಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಅವರು ಕೊಟ್ಟಿರುವಂತಹ ಒಂದು ಡೇಟಾ ಅನ್ನ ಒಂದು ಸಲ ವೆರಿಫೈ ಅನ್ನ ಮಾಡಿದ್ದಾರೆ. ಅವರು ಕೊಟ್ಟಿರುವಂತಹ ಒಂದು ಡೇಟಾ ಕರೆಕ್ಟ್ ಆಗಿದೆಯಾ, ಏನಾದರೂ ಮಿಸ್ಟೇಕ್ ಆಗಿದ್ಯಾವ ಅಂದ್ರೆ ಒಂದು ಮಿಸ್ ಮ್ಯಾಚ್ ಆಗಿದಾವ ಎನ್ನುವುದರ ಬಗ್ಗೆ ಡೀಟೇಲ್ ಆಗಿ ಮತ್ತೊಂದು ಸಲ ವೆರಿಫೈ ಅನ್ನ ಮಾಡಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಲ್ರೆಡಿ ಪ್ರಿಪೇರ್ ಅನ್ನ ಮಾಡಿದ್ದಾರೆ. ಬ್ರದರ್, ಈ ಒಂದು ಇನ್ಫಾರ್ಮೇಶನ್ ತಮಗೆ ಹೇಗೆ ಸಿಗುತ್ತೆ ಸ್ನೇಹಿತರೆ? ಸುಮಾರು 1 ಅಥವಾ 2 ವರ್ಷದಿಂದ ಇದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತಾ ಬರ್ತಾ ಇದ್ದೀನಿ. ಓಕೆನಾ, ನನ್ನ ಒಂದು ಚಾನೆಲ್ ಮುಖಾಂತರ, ನನ್ನ ಒಂದು ಅಪ್ಡೇಟ್ ಗಳ ಒಂದು ಮುಖಾಂತರ ಈಗ ಮ್ಯಾಕ್ಸಿಮಮ್ ನಮ್ಮ ಒಂದು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಬಹಳಷ್ಟು ಒಂದು ಡಿವಿಷನ್ ಅಲ್ಲಿ, ಬಹಳಷ್ಟು ಒಂದು BO ನಲ್ಲಿ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ, BPM ನಲ್ಲಿ, ABPM ನಲ್ಲಿ ಕೆಲಸ ಸಹ ಮಾಡ್ತಿದ್ದಾರೆ. ಅಂತಹ ಒಂದು ಎಂಪ್ಲಾಯ್ಸ್, ಅಂತಹ ಒಂದು ಕ್ಯಾಂಡಿಡೇಟ್ಗಳು ಈಗ ಕೂಡ ನನ್ನ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ಅಂತಹ ಒಂದು ಎಂಪ್ಲಾಯ್ಸ್ ನಿಂದ ನಮಗೆ ಆಗಾಗ ಪ್ರತಿ ಒಂದು ಅಪ್ಡೇಟ್ ಅವರು ಶೇರ್ ಅನ್ನ ಮಾಡ್ಕೊಂತಾ ಇರ್ತಾರೆ. ಕಾರಣ ತಮಗೂ ಸಹಾಯವಾಗ್ಲಿ, ತಾವು ಕೂಡ ಆ ಒಂದು ಪೊಸಿಷನ್ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಎನ್ನುವಂತಹ ಒಂದು ಕಾರಣಾಂತರಗಳಿಂದ ಪ್ರತಿಯೊಂದು ಅಪ್ಡೇಟ್ ಅನ್ನ ಅವರು ಶೇರ್ ಅನ್ನ ಮಾಡ್ತಾರೆ. ಯಾವ ರೀತಿ ಅಪ್ಡೇಟ್ ಬರುತ್ತೆ ಅದೇ ರೀತಿ ನಾನು ತಮ್ಮ ಬಳಿಯನ್ನು ಶೇರ್ ಅನ್ನ ಮಾಡ್ಕೊಂತಾ ಇದೀನಿ. ಅಂದ್ರೆ 2024 ಈ ಒಂದು ವರ್ಷದ ಮೊದಲೇ ಒಂದು ನೋಟಿಫಿಕೇಶನ್ ಏನಿದೆ ಅದು ವೆರಿಫೈ ಆಗಿದೆ, ಅಂದ್ರೆ ಒಂದು ಪ್ರಿಪರೇಷನ್ ನಡೆದೋಗಿದೆ. ಹಾಗಾದ್ರೆ ಬ್ರದರ್, ಯಾಕೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡಿಲ್ಲ? ಇದಕ್ಕೆ ಕೇವಲ ಒಂದೇ ಒಂದು ತಿಂಗಳು, ಓಕೆನಾ, ಜನವರಿಯಲ್ಲಿ ಯಾವುದೇ ಅಪ್ಡೇಟ್ ಬಂದಿಲ್ಲ, ಫೆಬ್ರವರಿಯಲ್ಲಿ ಒಂದು ನೋಟಿಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ರು, ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ತಮ್ಗೆಲ್ಲರಿಗೂ ಗೊತ್ತಿದೆ ಎಲೆಕ್ಷನ್ ಇದೆ. ಓಕೆನಾ, MP ಎಲೆಕ್ಷನ್ ಅಂತ ನಾವು ಏನ್ ಕರಿತೀವಿ, ಆ ಒಂದು ಎಲೆಕ್ಷನ್ ನ ಒಂದು ಕಾರಣದಿಂದಾಗಿ ಆ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡೋದಕ್ಕೆ ಹೋಲ್ಡ್ ಅನ್ನ ಮಾಡಿದ್ದಾರೆ. ಓಕೆನಾ, ಹಾಗಾದ್ರೆ ಬ್ರದರ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಸ್ನೇಹಿತರೆ? ಈ ತಿಂಗಳು ಏನು ಒಂದು ಆಬ್ವಿಯಸ್ಲಿ ಈ ಒಂದು ತಿಂಗಳು ಎಲೆಕ್ಷನ್ ನಡೆದೋಗುತ್ತೆ. ಎಲೆಕ್ಷನ್ ನಡೆದ ನಂತರ ಇಮ್ಮಿಡಿಯೇಟ್ ಆಗಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಈ ತಿಂಗಳ ಒಂದು ಕೊನೆಯಲ್ಲಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಆಬ್ವಿಯಸ್ಲಿ ಈ ಒಂದು ತಿಂಗಳು ರಿಲೀಸ್ ಅನ್ನ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಮೇನಲ್ಲಿ ಅಂತೂ ನಿಮ್ಮ ಒಂದು ನೋಟಿಫಿಕೇಶನ್ ನ ಶೇರ್ ಅನ್ನ ಮಾಡ್ತಾರೆ. ಏನಕ್ಕಂದ್ರೆ ಇನ್ನು ಬಹಳಷ್ಟು ಒಂದು ಲೇಟ್ ಆಗೋಗಿದೆ. ಓಕೆನಾ, ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ನ ಪ್ರಿಪೇರ್ ಆಗಿ ಸುಮಾರು 2-3 ತಿಂಗಳು ನಡೀತಾ ಇದೆ. ಸೊ ಆ ಒಂದು ಉದ್ದೇಶದಿಂದ ಆದಷ್ಟು ಬೇಗ ಈ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡ್ತಾರೆ. ಸಾಧ್ಯವಾದಷ್ಟು ಯಾರೆಲ್ಲ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ BPM, ABPM ನ ಒಂದು ಪೋಸ್ಟ್ ಅಲ್ಲಿ ಕೂತ್ಕೋಬೇಕು ಅನ್ಕೊಂಡಿದಿರಿ, ದಯವಿಟ್ಟು ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಈಗಿನಿಂದನೇ ತಾವು ಪ್ರಿಪೇರ್ ಅನ್ನ ಮಾಡ್ಕೋಬೇಕು. ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ದಯವಿಟ್ಟು ಈ ಒಂದು ಚಾನಲ್ಗೆ ತಾವು ವಿಸಿಟ್ ಅನ್ನ ಮಾಡಿ. ಬಹಳಷ್ಟು ಒಂದು ವಿಡಿಯೋಸ್ ನಿಮಗೆ ಸಿಗುತ್ತೆ. ಆ ಒಂದು ವಿಡಿಯೋಸ್ ನಲ್ಲಿ ಡೀಟೇಲ್ ಆಗಿ ನಾನು ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಡಾಕ್ಯುಮೆಂಟ್ಸ್ ಬಗ್ಗೆ ಬ್ರೀಫ್ ಆಗಿ ನಾನು ಇನ್ಫಾರ್ಮೇಶನ್ ಸಹ ತಮ್ಮ ಬಳಿ ಶೇರ್ ಅನ್ನ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಸ್ನೇಹಿತರೆ, ಇಷ್ಟು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನು ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಪದೇ ಪದೇ ಒಂದು ಕಮೆಂಟ್ಸ್ ಅನ್ನ ಮಾಡ್ತೀರಿ, ತಮ್ಮೆಲ್ಲರಿಗೂ ಏನೋ ಈ ಒಂದು ವಿಡಿಯೋ ಮುಖಾಂತರ, ಈ ಒಂದು ಅಪ್ಡೇಟ್ ಮುಖಾಂತರ ತಮಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಂತೀನಿ, ಒಂದು ಕನ್ಫರ್ಮೇಶನ್ ಸಿಕ್ಕಿದೆ ಅನ್ಕೊಂತೀನಿ ಯಾವಾಗ ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಬಗ್ಗೆ ಅಥವಾ ಒಂದು ಇನ್ನು ಬಹಳಷ್ಟು ಒಂದು ಏನೋ ಒಂದು ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಮತ್ತು ಜಾಬ್ಸ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಪಾರ್ಟ್ ಟೈಮ್, ಫುಲ್ ಟೈಮ್, ಪ್ರತಿಯೊಂದು ಜಾಬ್ ಗಳ ಒಂದು ಅಪ್ಡೇಟ್ ಅನ್ನು ನಾನು ಕೊಡ್ತಾ ಬರ್ತಾ ಇರ್ತೀನಿ. ತಾವೇನ್ ಮಾಡ್ಬೇಕು ಅಂದ್ರೆ ತಮಗಿರುವಂತಹ ಒಂದು ಇಂಟ್ರೆಸ್ಟೆಡ್ ಜಾಬ್ ಗಳ ಬಗ್ಗೆ ತಾವು ಕಮೆಂಟ್ಸ್ ನಲ್ಲಿ ತಾವು ತಿಳಿಸಿದ್ರೆ ನಾನು ಮುಂದೆ ಅದೇ ಒಂದು ಅಪ್ಡೇಟ್ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತಾ ಹೋಗ್ತಾ ಇರ್ತೀನಿ. ಓಕೆನಾ, ಇದೇ ರೀತಿಯಂತಹ ಒಂದು ಅಪ್ಡೇಟ್ಗಳು ತಾವು ಪ್ರತಿಯೊಂದು ದಿನಾನು ಪ್ರತಿಯೊಂದು ಅಪ್ಡೇಟ್ ಅನ್ನ ತಾವು ಪಡಿಬೇಕು ಅಂದ್ರೆ ದಯವಿಟ್ಟು ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಬಂಪರ್ ಆಗಿರುವಂತಹ ಅಪ್ಡೇಟ್ ನಲ್ಲಿ ಸಿಗ್ತೀನಿ.